ಆಫೀಸಿಗೆ ಬಂದ ಆರಾಧನಳನ್ನು ರಾಘು ತರಾಟೆಗೆ ತೆಗೆದುಕೊಂಡನು. ಹಲೋ ಮೇಡಮ್, ನೀವು ರಜೆ ತಗೊಂಡಿದ್ದು ಎಷ್ಟು ದಿನಕ್ಕೆ? ಬರ್ತಿರೋದು ಯಾವಾಗ? ನೀವು ನಿಮ್ಮ ಇಷ್ಟ ಬಂದ ಹಾಗೆ ಬರೋದಕ್ಕೆ ಇದೇನು ಛತ್ರ ಅಂದುಕೊಂಡಿದ್ದೀರಾ? ಬೇಗ ಬರಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿಮಗೆ? ಇದೇನು ಗೌರ್ಮೆಂಟ್ ಕೆಲಸ, ನೀವು ಬರದೇ ಇದ್ದರೂ ಬಿಟ್ಟಿಯಾಗಿ ಸಂಬಳ ಕೊಡೋಕೆ? ನೀನು ಅಜ್ಜಿ ಮನೇಲಿ ನಾನು ಕಾಡಿಸಿದೆ ಅಂತ ಈಗ ನೀನು ರಿವೆಂಜ್ ತೀರಿಸ್ಕೊತಿದ್ಯಾ? ಇದೇ ಕಣೋ ನಿನಗೆ, ಮನೆಗೆ ಬಾ, ಅವಾಗ ನೋಡ್ಕೊತೀನಿ ಎಂದುಕೊಂಡಳು. ನಿಂತ್ಕೊಂಡು ಏನು ಮಾಡ್ತಿದ್ದೀರಾ? ಇಲ್ಲೇನು ಕೋತಿ ಕುಣಿತಿದ್ಯಾ? ಹೋಗ್ರಿ, ನಿಮ್ಮ ಕೆಲಸ ಏನಿದೆಯೋ ಅದನ್ನು ಮಾಡೋಗ್ರಿ. ಕೋಪದಿಂದಲೇ ಹೊರ ನಡೆದಳು. ಅಲ್ವೇ ಕುಳ್ಮೂಟೆ, ನನ್ನನ್ನೇ ಆಟ ಆಡಿಸ್ತೀಯ ಅಲ್ವಾ? ಸುಮ್ಮನೆ ಬಿಡ್ತೀನ ನಿನ್ನ? ನೀನು ಚಾಪೆ ಕೆಳಗೆ ನುಗ್ಗಿದ್ದರೆ ನಾನು ರಂಗೋಲಿ ಕೆಳಗೆ ನುಗ್ಗೋ ಚತುರ ಕಣೆ ಬಜಾರಿ. ನನ್ನ ಕೊರೆಯುವ ಚಳಿಯಲ್ಲಿ ಅದು ಥಂಡಿ ನೆಲದಲ್ಲಿ ಮಲಗಿಸಿದ್ಯಾ ಅಲ್ವಾ? ನೋಡು ಇವತ್ತು ನಾನು ನಿನಗೆ ಕೊಡೋ ಕಾಟ ಹೇಗಿರುತ್ತೆ ಅಂತ. ಫೈಲ್ ಹಿಡಿದು ಬಂದಳು. ಸರ್ ಸರ್, ಈ ಫೈಲ್ಗೆ ಸ್ವಲ್ಪ ನಿಮ್ಮ ಸಹಿ ಬೇಕಿತ್ತು. ಯಾವ ಫೈಲ್ ಇದು? ಸರ್, ನೀವು ಮುಂಬೈಯಲ್ಲಿರೋ ಭೂಪತಿ ಅವರ ಜೊತೆ ಕಾಂಟ್ರಾಕ್ಟ್ ತಗೊಂಡಿದ್ದೀರಲ್ಲ, ಅದಕ್ಕೆ ಅವರು ಚೆಕ್ ಕೊಟ್ಟಿದ್ದಾರೆ. ಅದನ್ನು ಅಕೌಂಟ್ಸ್ಗೆ ಆ್ಯಡ್ ಮಾಡಬೇಕಿತ್ತು. ಜೊತೆಗೆ ಅಮೌಂಟ್ ಎಲ್ಲ ಚೆಕ್ ಮಾಡಿದ್ದೀನಿ, 10 ಲಕ್ಷ ಕಮ್ಮಿ ತೋರಿಸ್ತಿದೆ. ಅಕೌಂಟ್ಸ್ನ ನೇತ್ರ ಅವರೇ ನೋಡ್ಕೊತಾ ಇದ್ದಿದ್ದು. ಸರಿ, ಬರೀ 10 ಲಕ್ಷ ಅಷ್ಟೇ ತಾನೇ, ಹೋಗಲಿ ಬಿಡಿ. ಬಿಸ್ನೆಸ್ ಅಂದ ಮೇಲೆ ಹೀಗೆಲ್ಲ ಆಗೋದು ಸಹಜ. ಅದಕ್ಕೆಲ್ಲ ತಲೆ ಕೆಡಿಸಿಕೊಂಡು ಕುತ್ಕೊಳ್ಳೋಕೆ ಆಗೋದಿಲ್ಲ. ಸರ್, ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಒಂದೊಂದು ರೂಪಾಯಿ ಕೂಡ ನಮಗೆ ಮುಖ್ಯ ಸರ್. ಸಂತೋಷ್ ಸರ್ ಅವರು ಸಹ ನಿಮ್ಮ ಥರಾನೇ ನೆಗ್ಲೆಕ್ಟ್ ಮಾಡಿದ್ದಿದ್ದರೆ ಇವತ್ತು ನೀವು ಅವರ ಸೀಟಲ್ಲಿ ಕುಳಿತುಕೊಳ್ಳೋಕೆ ಆಗ್ತಾ ಇರಲಿಲ್ಲ ಸರ್. ಮೊದಲೇ ಒಂದು ಸಲ 25 ಲಕ್ಷ ಕಳೆದುಕೊಂಡಿದ್ವಿ. ಅದು ಯಾರು ಅಂತ ನಿಮಗೆ ಇದುವರೆಗೂ ಗೊತ್ತಾಗಿಲ್ಲ. ಈಗ ನೋಡಿದರೆ 10 ಲಕ್ಷ ಮಿಸ್ ಆಗಿದೆ. ಸಂತೋಷ್ ಸರ್ ಅವರ ಕಿವಿಗೆ ವಿಷಯ ಬಿದ್ದರೆ ಆಫೀಸ್ ವಿಷಯದಲ್ಲಿ ಸರಿಯಾಗಿ ಗಮನ ಹರಿಸ್ತಿಲ್ಲ ಅಂತ ಅವರ ಜವಾಬ್ದಾರಿ ತಗೊಳ್ಳೋಕೆ ಶುರು ಮಾಡ್ತಾರೆ. ಅವರ ಕೈಯಲ್ಲಿ ಈಗ ಇದನ್ನೆಲ್ಲ ಮಾಡೋ ಶಕ್ತಿ ಇಲ್ಲ ಸರ್. ನಮ್ಮ ಟೆಕ್ಸ್ಟೈಲ್ನಲ್ಲಿ 100 ಜನ ಕೆಲಸ ಮಾಡ್ತಿದ್ದಾರೆ. ಅವರಿಗೆಲ್ಲ ತೊಂದರೆ ಆಗಬಾರ್ದು ಅಲ್ವಾ ಸರ್? ಅತಿಯಾಗಿ ನಮಗೆ ಲಾಭ ಬಂದರೆ ಕೆಲಸಗಾರರಿಗೆ ಇನ್ನಷ್ಟು ಹೆಚ್ಚು ಇನ್ಕ್ರಿಮೆಂಟ್ ಜಾಸ್ತಿ ಮಾಡೋಣ, ಬೋನಸ್ ಕೊಡೋಣ ಸರ್ ಎಂದಳು ಸುದೀರ್ಘವಾಗಿ ಮಾತು ಮುಗಿಸಿ. ಪರವಾಗಿಲ್ವೇ ಹುಡುಗಿ, ಚೆನ್ನಾಗೇ ಮಾತಾಡ್ತಾಳೆ, ತುಂಬ ಬುದ್ಧಿವಂತೆ, ಪ್ರಬುದ್ಧವಾಗಿ ಮಾತಾಡ್ತಾಳೆ ಮನಸ್ಸಿನಲ್ಲಿ ಅಂದುಕೊಂಡರೂ ರಾತ್ರಿ ಅವಳು ಕೊಟ್ಟ ಕಾಟವನ್ನು ನೆನೆದು ಸ್ವಲ್ಪ ಈ ಕುಳ್ಳಿ ಕೊಬ್ಬನ್ನು ಕರಗಿಸಬೇಕು. ನೋಡಿ, ನೀವೇನು ನನಗೆ ಬುದ್ಧಿ ಹೇಳೋ ಅವಶ್ಯಕತೆ ಇಲ್ಲ. ಫಾರಿನ್ನಲ್ಲಿ ಇದು ಸ್ಟಡಿ ಮುಗಿಸಿ ಜೊತೆಗೆ ಒಂದು ಕಂಪನಿಯಲ್ಲಿ ವರ್ಕ್ ಮಾಡಿ ಬಂದಿದ್ದೀನಿ. ಅಷ್ಟಿಲ್ಲದೆ ನಾನು ಈ ಸೀಟಿಗೆ ಬಂದು ಕೂತ್ಕೊಂಡಿದ್ದೀನ. ಸುಮ್ಮನೆ ಹೋಗಿ ಜೊತೆಗೆ ಭೂಪತಿಯವರಿಗೆ ಮೆಟೀರಿಯಲ್ನ ಕೊಡಬೇಕಿತ್ತು. ಮದುವೆ ಕೆಲಸ ಅಂತ ಬ್ಯುಸಿಯಾಗಿ ಬಿಟ್ವಿ. ಆಗಲೇ ಮಧ್ಯಾಹ್ನ ಆಗ್ತಾ ಬಂತು. ಏನಿಲ್ಲ ಅಂದರೂ ಅಟ್ಲೀಸ್ಟ್ ಒಂದು 150 ಮದುವೆ ಸ್ಯಾರೀಸ್ನ ಡಿಸೈನ್ ಮಾಡಿ ಲಾಸ್ಟ್ ಟೈಮ್ ವಿಕಾಸ್ ಅವರಿಗೆ ಕೊಟ್ಟಿರೋ ಥರ ಸರಿನಾ? ಇವತ್ತು ಎಷ್ಟೊತ್ತಾದರೂ ನೀವು ನಾ ಕೊಟ್ಟಿರೋ ಕೆಲಸನ ಮುಗಿಸಿಯೇ ಹೋಗಬೇಕು. ಬೇಡದೇ ಇರೋ ನೆಪ ಹೇಳಿ ತಪ್ಪಿಸಿಕೊಳ್ಳೋಕೆ ನೋಡಿದರೆ ನಾನು ಕೊಡೋ ಪನಿಷ್ಮೆಂಟ್ನ ಫೇಸ್ ಮಾಡೋಕ್ಕೆ ರೆಡಿಯಾಗಿರಿ. 150 ಸ್ಯಾರಿನ? ಅಯ್ಯ ಇವನ್ ಮನೆಕಾಯ, ನನಗೆ ಬೇಕು ಅಂತಾನೆ ಕಾಟ ಕೊಡ್ತಿದ್ಯಾ? ಒಂದು ಕೈ ನೋಡ್ಕೊತೀನಿ, ಆಮೇಲೆ ನನ್ನ ರೂಮಿಗೆ ಬಾ. ನಿನ್ನ ಬಟ್ಟೆಗೆ ಜಿರಳೆ ಔಷಧಿ ಸ್ಪ್ರೇ ಮಾಡ್ತೀನಿ. ನೀನು ಫೈಲ್ ಇಲಿ ಬಾಯಿಗೆ ಹಿಡಲಿಲ್ಲ ಅಂದರೆ ನನ್ನ ಹೆಸರು ಆರಾಧನಾನೇ ಅಲ್ಲ. ವೆಯ್ಟ್ ಆ್ಯಂಡ್ ವಾಚ್ ಗೂಬೆನ್ ತಂದು ಎಂದು ಗೊಣಗುತ್ತಾ ಹೋದಳು. ಸಂಜೆ ಅದಾಗಲೇ ಆದಿತ್ಯ ಆರಾಧನಾ ಹತ್ತಿರ ಬಂದು, ಪುಟ್ಟ, ನವೀನ್ ಫೋನ್ ಮಾಡಿದ್ದ, ಹೋಗೋಣವಾ? ಕೆಲಸ ಇನ್ನೂ ಇದೆಯಾ? ಯಾಕೋ ಇಷ್ಟೊಂದು ಬಳಲಿದ್ಯಾ? ಹುಷಾರಿಲ್ವಾ? ಏನಾಯಿತು ಎಂದನು ಅವಳ ಹಣೆ ಮುಟ್ಟಿ. ಪುಟ್ಟ, ಮೈ ಬಿಸಿಯಾಗಿದೆಯಲ್ಲೇ, ಜ್ವರ ಬಂದಿದೆ, ನಡಿ ಹಾಸ್ಪಿಟಲ್ಗೆ ಹೋಗೋಣ. ಆದಿ, ಲೈಟಾಗಿ ಜ್ವರ ಬಂದಿದೆ ಅಷ್ಟೇ, ಇದಕ್ಕೆಲ್ಲ ನೀ ತಲೆ ಕೆಡಿಸಿಕೊಳ್ಳಬೇಡ. ನವಿ ಹತ್ತಿರ ನಾನು ಫೋನ್ನಲ್ಲೇ ಮಾತಾಡ್ತೀನಿ. ಇಬ್ಬರು ನಾಳೆ ಅವನನ್ನು ಮೀಟ್ ಮಾಡೋಣ. ಈಗ ನೀನು ಮನೆಗೆ ಹೋಗು, ಗೊಂಬೆ ಅಕ್ಕ ಕಾಯ್ತಾ ಇರ್ತಾಳೆ. ಇಲ್ಲ ಪುಟ್ಟ, ನಾನು ಕೆಲಸ ಮುಗಿಸಿನೇ ಹೋಗೋದು. ಆದಿ, ಇದೇನು ಮಹಾ ಕೆಲಸನ? ಅವನಿಗೆ ನನ್ನ ಬಗ್ಗೆ ಗೊತ್ತಿಲ್ಲ ಅಂದರೆ ನಿನಗೂ ಗೊತ್ತಿಲ್ವಾ ನಾನೇನು ಅಂತ? ಹಿಡಿದಿರೋ ಕೆಲಸ ಮಾಡಿದೆ ಬಿಡುವ ಅವಳಲ್ಲ ಈ ಆರಾಧನಾ, ಗೊತ್ತಾಯ್ತಾ? ಸುಮ್ಮನೆ ಮನೆಗೆ ಹೋಗಪ್ಪ, ಇಲ್ಲ ಅಂದರೆ ನಿನ್ನ ಹೆಂಡತಿ ಮಾಮ ಮಾಮ ಅಂತ ಮನೇನ ರಂಪ ಮಾಡಿಬಿಡ್ತಾಳೆ. ಅವಳೇನು ರಂಪಾಟ ಮಾಡೋದಿಲ್ಲ, ಅವಳು ಈಗ ಗುಡ್ ಗರ್ಲ್ ಆಗಿದ್ದಾಳೆ ಗೊತ್ತಾ ಎಂದನು ನಗುಮೊಗದಿ. ಹಾಗೆ ಅವಳನ್ನು ಹೀಗೆ ಹೆಂಡ್ತಿ ಅನ್ಬೇಡ, ಆಮೇಲೆ ನೆನಪು ಬಂದಾಗ ಊರು ಕೇರಿನ ಒಂದು ಮಾಡಿ ಬಿಡ್ತಾಳೆ ಅಷ್ಟೆ. ಪುಟ್ಟ, ನಿಜ ಹೇಳು, ನನ್ನ ಗೊಂಬೆ ನನಗೆ ಸಿಗ್ತಾಳೆ ಅಲ್ವಾ? ಅವಳು ನನ್ನ ಬಿಟ್ಟು ಹೋಗೋದಿಲ್ಲ ಅಲ್ವಾ? ಅವಳಿಗೆ ನೆನಪು ಬಂದರೆ ನನ್ನ ಪ್ರೀತಿನ ಒಪ್ಕೋತಾಳೆ ಅಲ್ವಾ? ಅವಳು ಹೇಗಿದ್ದರೂ ನನಗೆ ಒಪ್ಪಿಗೆನೆ ಕಣೋ. ಅವಳನ್ನು ನಾನು ಮನಸಾರೆ ಪ್ರೀತಿ ಮಾಡ್ತಿದ್ದೀನಿ.
ಪುಟ್ಟ, ನಾ ಸಾಯೋವರೆಗೂ ಆ ಪ್ರೀತಿ ಹಾಗೇ ಇರುತ್ತೆ. ಆಗಿರೋ ಹಳೆ ಘಟನೆಗಳನ್ನು ಅವಳಿಗೆ ಇನ್ನೆಂದು ನೆನಪಿಗೆ ಬರದೇ ಇರೋ ಥರ ನೋಡ್ಕೊತೀನಿ. ನನಗೆ ಅವಳ ಪ್ರೀತಿ ಒಂದೇ ಸಾಕು, ಬೇರೇನೂ ಬೇಡ. ಅವಳಿಗೆ ಅಮ್ಮನ ಪ್ರೀತಿಯನ್ನು ನಾನೇ ಕೊಡ್ತೀನಿ. ಪಂಕಜ ಅಮ್ಮನ ಸಾವಿಗೆ ತಾನೇ ಕಾರಣ ಆದೆ ಅಂತ ಅಂದುಕೊಂಡಿದ್ದಾಳೆ. ಮೊದಲು ಅವಳ ತಲೆಯಿಂದ ಅದನ್ನು ತೆಗೆದು ಹಾಕಬೇಕು. ಆಮೇಲೆ ಗೊಂಬೆಗೆ ಆಗಿರೋ ಮೋಸಕ್ಕೆ ಪ್ರತೀಕಾರ ತೀರಿಸಿಕೊಳ್ಳಬೇಕು. ಹೇಗೋ ಪುಟ್ಟ, ಅವನಿಗೆ ಮನಸ್ಸು ಬಂತು ಅವಳ ಬಾಳನ್ನು ಹಾಳು ಮಾಡೋಕೆ. ಅವಳೆಷ್ಟು ನೊಂದಿದ್ದಾಳೋ ಏನೋ. ಪುಟ್ಟ ಪಾಪು ಥರ ಕಣೋ ಅವಳು. ಅವಳಿಗೆ ನರಕ ಏನು ಅಂತ ಭೂಮಿ ಮೇಲೆ ತೋರಿಸಿದ್ದಾರೆ. ಜೊತೆಗೆ ಆ ಭೂಪತಿ ಬೇರೆ. ಛೆ, ಯಾರ ಕಣ್ಣು ನಿಮ್ಮ ಮೇಲೆ ಬಿತ್ತೋ ಏನೋ. ಸುಂದರವಾಗಿದ್ದ ನಮ್ಮ ಲೈಫಲ್ಲಿ ಬಿರುಗಾಳಿ ಎಬ್ಬಿಸಿ ಬಿಟ್ಟರು. ಆದಿ ಪ್ಲೀಸ್, ಆಗಿರೋದನ್ನೇ ಯಾಕೆ ನೆನಪಿಸಿಕೊಂಡು ಕೊರಗ್ತಿದ್ದೀಯಾ? ಈಗ ಅದೆಲ್ಲ ಬಿಡು. ಗೊಂಬೆ ಅಕ್ಕ ನಿನ್ನ ಒಪ್ಪಿಕೊಳ್ಳೋ ಹಾಗೆ ನಾನು ಮಾಡ್ತೀನಿ, ಓಕೆನಾ? ಈಗ ಮನೆಗೆ ಹೊರಡಪ್ಪ, ಟೈಮ್ ಆಗ್ತಿದೆ ಅಲ್ವೋ? ನಿನ್ನ ಬಿಟ್ಟು ಹೇಗೋ ಹೋಗಲಿ ಪುಟ್ಟ, ಕತ್ತಲಾಗ್ತಾ ಬಂತು. ಆದಿ, ನನಗೇನೂ ಆಗಲ್ಲ, ನೀ ಧೈರ್ಯವಾಗಿ ಹೊರಡು ಎಂದು ಅವನನ್ನು ಕಳುಹಿಸಿದಳು. ಸಮಯ ಓಡುತ್ತಿತ್ತು. ಆರಾಧನಾ ಆಗಮನವಾಗಿರಲಿಲ್ಲ. ಅಪ್ಪು, ಆರಾಧನೆಯಲ್ಲೋ ಇನ್ನೂ ಮನೆಗೆ ಬಂದಿಲ್ಲ. ಜೊತೆಗೆ ಆಫೀಸಿಗೆ ಹೋಗಿದ್ರಿ ಅಲ್ವಾ? ಬರಬೇಕಾದ್ರೆ ಅವಳು ನಿನ್ನ ಜೊತೆ ಬರಲಿಲ್ವಾ? ಆಗ ಅವನಿಗೆ ನೆನಪಾಯಿತು ಅವಳಿಗೆ ಹೇಳಿದ ಮಾತು. ಅಮ್ಮ, ನನಗೆ ಬೇರೊಂದು ಕಡೆ ಕೆಲಸ ಇತ್ತು, ಹಾಗಾಗಿ ನಾ ಕೆಲಸ ಮುಗಿಸಿ ಡೈರೆಕ್ಟಾಗಿ ಬಂದೆ. ನನ್ನ ಜೊತೆ ಅಭಿ ಸಹ ಬಂದಿದ್ದ, ಬೇಕಾದರೆ ಅಭಿನೇ ಕೇಳು. ಛೇ, ಹೇಗೆ ಮರೆತುಬಿಟ್ವಿ ಅವಳನ್ನು. ನಾವು ಎಲ್ಲ ಈ ರಾಗುಯಿಂದಾನೇ ಆಗಿದ್ದು. ಅವಸರ ಮಾಡಿಬಿಟ್ಟ. ಕಾವೇರಿ ಟೆಕ್ಸ್ಟೈಲ್ಗೆ ಹೋಗಿದ್ವಿ, ಶ್ಯಾಮ್ ಅಂಕಲ್ ಮೀಟ್ ಮಾಡಿಕೊಂಡು ಬಂದ್ವಿ. ನಾನು ಈಗಲೇ ಅವಳಿಗೆ ಕಾಲ್ ಮಾಡ್ತೀನಿ ಎಂದು ಫೋನ್ ತೆಗೆದು ಕಾಲ್ ಮಾಡಿದ್ದನು. ಅತ್ತಲ್ಲಿಂದ ಯಾವುದೇ ಉತ್ತರ ಬರಲಿಲ್ಲ. ಅದನ್ನು ಎಲ್ಲರಿಗೂ ಹೇಳಿದನು. ರಾಘುಗೆ ಗಾಬರಿಯಾಯಿತು. ಕೆಲಸ ಮುಗಿಸಿ ಮನೆಗೆ ಬರಬೇಕು ಅಂತ ಹೇಳಿದ್ದೆ, ಅದಕ್ಕೆ ಹೀಗೆ ಮಾಡಿದ್ದಾಳೆ. ಏನು ಮಾಡೋದು ಈಗ ಎಂದು ಕೈ ಇಚುಕಿಕೊಳ್ಳುತ್ತಿದ್ದನು. ರಾಘು, ಮೊದಲು ಆಫೀಸಿಗೆ ಹೋಗಿ ಅವಳನ್ನು ಕರೆದುಕೊಂಡು ಬರ್ತಿದ್ಯಾ ಅಷ್ಟೇ ಎಂದರು ಸಂತೋಷ್ರವರು. ಅಣ್ಣ, ಇಷ್ಟೊಂದು ನೆಗ್ಲೆಕ್ಟ್ ಮಾಡ್ತೀಯ ಅಂತ ಅಂದುಕೊಂಡಿರಲಿಲ್ಲ ಕಣೋ. ಎಷ್ಟೇ ಆದರೂ ಅವರು ನಿನ್ನ ಹೆಂಡತಿ ಅಣ್ಣ. ಅಂಕಲ್ಗೆ ಈ ವಿಷಯ ಗೊತ್ತಾದರೆ ಏನಾಗುತ್ತೋ ಏನೋ. ಹೋಗಣ್ಣ, ಅತ್ತಿಗೆನ ಕರೆದುಕೊಂಡು ಬಾ. ನನಗೆ ಯಾಕೋ ಭಯ ಆಗ್ತಿದೆ. ಕಾಲ್ ರಿಸೀವ್ ಬೇರೆ ಮಾಡ್ತಿಲ್ಲ. ಹೋಗೋ ಮೊದಲು. ಎಲ್ಲರ ಬೈಗುಳದ ನಂತರ ಹೊರಟನು. ಛೇ, ಇವಳಿಗೆ ಏನು ಅನ್ನೋ ಹಾಗೂ ಇಲ್ಲ. ಎಲ್ಲ ಆಗಲೇ ಬಂದುಬಿಡ್ತಾರೆ. ಅವಳನ್ನು ವಹಿಸ್ಕೊಂಡು ಎಲ್ಲ ನನ್ನ ಕರ್ಮ. ಎಲ್ಲವನ್ನು ರೆಡಿ ಮಾಡಿ ಫೈಲನ್ನು ಚೆಕ್ ಮಾಡಿ ಹೊರಡಲು ತಯಾರಿದ್ದಳು. ಆಗಲೇ ಕತ್ತಲು ಕವಿದಿತ್ತು. ಅವನ ಕ್ಯಾಬಿನ್ಗೆ ಹೋಗಿ ಫೈಲ್ ಇಟ್ಟು ಹಿಂತಿರುಗಬೇಕೆನ್ನುವಷ್ಟರಲ್ಲಿ ಕರೆಂಟ್ ಹೋಯಿತು. ಯಾರೋ ಹಿಂದಿನಿಂದ ಅವಳ ಬಾಯಿಯನ್ನು ಮುಚ್ಚಿ ಉಸಿರು ಗಟ್ಟಿ ಸಾಯಿಸಲು ಪ್ರಯತ್ನ ಮಾಡುತ್ತಿದ್ದರು. ಮೊದಲೇ ಅವಳಿಗೆ ಬ್ರೀತಿಂಗ್ ಪ್ರಾಬ್ಲಮ್ ಇದ್ದಿದ್ದರಿಂದ ಬಿಡಿಸಿಕೊಳ್ಳಲು ನೋಡಿದಳು. ಅವರ ಸ್ಪರ್ಶದಿಂದ ತಿಳಿಯಿತವಳಿಗೆ ಯಾವುದೋ ಗಂಡಿಸಿನ ಕೈ ಎಂದು. ಭಯಪಡದೆ ತನ್ನನ್ನು ರಕ್ಷಿಸಿಕೊಳ್ಳಲು ಹಿಂದಿನಿಂದ ಅವನ ಕಾಲಿಗೆ ಹೊದ್ದಳು. ಅವಳನ್ನು ಬಿಟ್ಟನು. ಅವಳಿಗೆ ಉಸಿರಾಡಲು ಕಷ್ಟವಾಗಿ ಕೆಮ್ಮುತ್ತಾ ಪ್ರಜ್ಞೆ ತಪ್ಪಿ ಬಿದ್ದಳು. ಆ ವ್ಯಕ್ತಿ ಅವಳ ಮೂಗಿನ ಹತ್ತಿರ ಕೈಯಾಡಿಸಿದನು. ಅವಳ ಉಸಿರಾಟದಲ್ಲಿ ಏರುಪೇರಾಗುತ್ತಿದ್ದನ್ನು ಗಮನಿಸಿದ ಆ ವ್ಯಕ್ತಿ ಅವಳ ಕುತ್ತಿಗೆಯನ್ನು ಇಸುಕತೊಡಗಿದನು. ಹೊರಗಿನಿಂದ ಕಾರಿನ ಶಬ್ದವಾಯಿತು. ಕಿಟಕಿಯಿಂದಲೇ ನೋಡಿದ. ರಾಘು ಬಂದನೆಂದು ಅರಿತು ಅವಳನ್ನು ಬಿಟ್ಟು ಓಡಿ ಹೋದನು. ಗೇಟ್ನ ಬಳಿ ವಾಚ್ಮ್ಯಾನ್ ಸಹ ಕಾಣಲಿಲ್ಲ. ಇದೇನಿದು, ಕತ್ತಲೆ ಇದೆ ಎಂದು ಗಾಬರಿಯಾಗಿ ಸ್ವಿಚ್ ಬೋರ್ಡ್ ಹತ್ತಿರ ಧಾವಿಸಿದನು. ಯಾರೋ ಆಫ್ ಮಾಡಿದ್ದರು. ಸ್ವಿಚ್ ಆನ್ ಮಾಡಿ ಓಡಿ ಹೋಗಿ ಅವಳ ಕ್ಯಾಬಿನ್ನಲ್ಲಿ ಹುಡುಕಾಟ ತೊಡಗಿದನು. ಎಲ್ಲಿಯೂ ಅವಳ ಸುಳಿವಿಲ್ಲ. ಹುಚ್ಚನಂತೆ ಅವಳ ಹೆಸರನ್ನು ಕೂಗುತ್ತಲೇ ಅವನ ಕ್ಯಾಬಿನ್ ಹೊಕ್ಕನು. ಅಲ್ಲಿಯೂ ಅವಳು ಕಾಣಲಿಲ್ಲ. ಸ್ವಲ್ಪ ಮುಂದೆ ಬಂದರೂ ಕಾಲಿಗೆ ಏನೋ ತಾಕಿದಂತಾಗಿ ಕೆಳಗೆ ನೋಡಿದರೆ ಅಲ್ಲಿ ಅವನ ಮನದೊಡತಿ ಪ್ರಜ್ಞೆ ಇಲ್ಲದೆ ಬಿದ್ದಿದ್ದಳು. ಗಾಬರಿಯಾಗಿ ಅವಳನ್ನು ಎಚ್ಚರಿಸಲು ಪ್ರಯತ್ನಿಸಿದನು. ಆಗಲೇ ಕಣ್ಣೀರು ಸುರಿಸುತ್ತಿತ್ತು. ಕಂದ, ಎದ್ದೇಳೋ, ಏನೋ ಆಯಿತು, ಎದ್ದೇಳಮ್ಮ, ಭಯಪಡಿಸ್ಬೇಡ್ವೆ ಎಂದವನೇ ನೀರನ್ನು ಅವಳ ಮೇಲೆ ಚುಮುಕಿಸಿದನು. ಆದರೂ ಅವಳು ಎದ್ದೇಳಲಿಲ್ಲ. ಮನಸ್ಸಲ್ಲೇ ಹನಿಗೆ ಕ್ಷಮೆ ಕೇಳಿ ಅವಳಿಗೆ ತನ್ನ ಉಸಿರನ್ನು ಕೊಟ್ಟನು. ಅವಳ ಉಸಿರು ಅವನುಸಿರೊಡನೆ ಬೆರೆತಿತ್ತು. ನಂತರ ಅವಳಿಗೆ ಎಚ್ಚರವಾಗಿ ಕೆಮ್ಮುತ್ತಿದ್ದಳು. ಅವಳ ಉಸಿರಾಟವು ತಹಬದಿಗೆ ಬಂದಿತು. ಅವಳನ್ನು ತನ್ನೆದೆಗೆ ಹೊರಗಿಸಿಕೊಂಡವನು, ಸರ್ ಪ್ಲೀಸ್ ನನ್ನ ಇಲ್ಲಿಂದ ಕರೆದುಕೊಂಡು ಹೋಗಿ, ನನಗೆ ಯಾಕೋ ಭಯ ಆಗ್ತಿದೆ, ಉಸಿರು ಕಟ್ಟುತ್ತಿದೆ ಪ್ಲೀಸ್ ಎಂದು ಹೇಳುತ್ತಾ ಮತ್ತೆ ಪ್ರಜ್ಞೆ ತಪ್ಪಿದಳು. ಆದಿತ್ಯ ಎಂದಿನಂತೆ ಗೊಂಬೆಯನ್ನು ಮಲಗಿಸಿ ನಿದ್ದೆ ಹೋಗಿದ್ದನು. ಅವನ ನಿದ್ದೆಗಡಿಸಲೆಂದು ಫೋನ್ ಬಂದಿತು. ಆ ಕಡೆಯಿಂದ ಬಂದ ವಿಷಯ ಕೇಳಿ ವಾಟ್ ಎಂದು ಹರಿಚಿಬಿಟ್ಟನು. ಮುಖವೆಲ್ಲ ಬೆವತು ಹೋಗಿತ್ತು ಆ ತಂಪಾದ ಗಾಳಿಯಲ್ಲಿಯೂ. ನವಿ, ಏನೋ ಹೇಳ್ತಿದ್ಯಾ ನೀನು? ಆದಿ, ಅದು ಇಲ್ಲಿ ನೇತ್ರ ಕಾಣ್ತಿಲ್ವೋ? ನನಗೆ ಯಾಕೋ ತುಂಬ ಗಾಬರಿ ಆಗ್ತಿದೆ. ಏನೂ ಆಗಲ್ಲ ನವಿ, ನೀನು ಅವಳ ಜೊತೆನೇ ಇದ್ದೆ ಅಲ್ವಾ? ಅದೇಗೆ ಅವಳು ನಿನ್ನಿಂದ ತಪ್ಪಿಸಿಕೊಳ್ಳೋಕೆ ಸಾಧ್ಯ? ಇಲ್ಲ ಆದಿ, ವಾಶ್ರೂಮ್ಗೆ ಹೋಗಬೇಕು ಅಂತ ಹೇಳಿದ್ಲು, ಅದಕ್ಕೆ ಕೈಕಾಲಿಗೆ ಕಟ್ಟಿದ ಹಗ್ಗನ ಬಿಚ್ಚಿದೆ. ಅದು ಯಾವ ಮಾಯದಲ್ಲಿ ತಪ್ಪಿಸಿಕೊಂಡ್ಲು ಅಂತಾನೆ ಗೊತ್ತಾಗ್ತಿಲ್ಲ ಆದಿ. ನವೀನ್,
ಮಕ್ಕಳು ಬಂದು ಅಮ್ಮನ ಹತ್ರ ಟೀಚರ್ ಮೇಲೆ ಕಂಪ್ಲೇಂಟ್ ಮಾಡೋ ಥರ ಮಾಡ್ತಿದ್ಯಲ್ಲ, ನಿನಗೆ ಅಷ್ಟು ಗೊತ್ತಾಗಲ್ವಾ? ಅವಳು ಹೋಗಿ ಎಷ್ಟೊತ್ತಾಯಿತು? ಜಸ್ಟ್ ಈಗ 10 ನಿಮಿಷ ಆಗಿರಬಹುದು ಅಷ್ಟೇ. ಹಾಗಿದ್ರೆ ಅವಳು ತುಂಬ ದೂರದಲ್ಲೇನೂ ಹೋಗಿರಲ್ಲ. ಅದು ಬೇರೆ ಅವಳಿಗೆ ಹೊಟ್ಟೆಗೆ ಸರಿಯಾಗಿ ಕೊಡ್ತಾ ಇರಲಿಲ್ಲ ಅಂತ ಬೇರೆ ಹೇಳಿದ್ಯಾ. ಅಂದ ಮೇಲೆ ಅವಳು ಆ ಸುಸ್ತಿನಲ್ಲಿ ತುಂಬ ದೂರ ಹೋಗಿರಲ್ಲ. ಜೊತೆಗೆ ಇದೊಂಥರ ಕಾಡು ಪ್ರದೇಶ. ಇಲ್ಲಿಂದ ಅವಳು ತಪ್ಪಿಸಿಕೊಂಡಿರುವುದಕ್ಕೆ ಚಾನ್ಸ್ ಇಲ್ಲ ಬಿಡು. ಈಗಲೇ ಹೋಗಿ ಮೊದಲು ಅವಳನ್ನು ಹುಡುಕು. ಅವಳೇನಾದರೂ ಈಗಲೇ ಮನೆಗೆ ಹೋದರೆ ನಮ್ಮ ಪ್ಲಾನ್ ಎಲ್ಲ ಫ್ಲಾಪ್ ಆಗೋದು ಗ್ಯಾರಂಟಿ. ಸೊ ಅವಳೀಗಲೇ ಹೋಗೋದು ಬೇಡ, ಅರ್ಥ ಆಯಿತು ಅಲ್ವಾ ನವೀನ್? ನಾನೇನು ಹೇಳಿದೆ ಅಂತ. ನನ್ನ ಜೊತೆ ಮಾತಾಡಿ ಟೈಮ್ ವೇಸ್ಟ್ ಮಾಡೋ ಬದಲು ಅವಳನ್ನು ಹುಡುಕಲು ಹೋಗು. ನಾವು ಹಿಂದೆ ಏನಾಗಿದ್ವಿ ಅನ್ನೋದು ಗೊತ್ತು ತಾನೆ. ನಮ್ಮ ಕಣ್ಣಳತೆ ದೂರದಿಂದಲೇ ಇರುತ್ತಾಳೆ. ಹಾಂ ಆದಿ, ನಾನು ಆಲ್ರೆಡಿ ಹುಡುಕ್ತಾ ಇದ್ದೀನಿ. ನಿನಗೆ ಫೋನ್ ಮಾಡ್ತೀನಿ. ಆಮೇಲೆ ನೇತ್ರ ಬಗ್ಗೆ ಸದ್ಯಕ್ಕೆ ಆರುಗೆ ಏನೂ ಹೇಳಬೇಡ. ಇತ್ತ ಪ್ರಜ್ಞೆ ಇಲ್ಲದೆ ಮತ್ತೆ ಮಲಗಿದ ಹಾರೂನ ರಾಗು ಎಬ್ಬಿಸಲು ಪ್ರಯತ್ನಿಸುತ್ತಿದ್ದನು. ಕೊನೆಗೆ ಸಾಕಾಗಿ ಅವನೇ ಅವಳನ್ನೆತ್ತಿಕೊಂಡು ಆಸ್ಪತ್ರೆಯ ಕಡೆ ಸಾಗಿದ್ದನು. ದಾರಿಯಲ್ಲಿಯೂ ಕೂಡ ಅವಳ ಕೆನ್ನೆ ತಟ್ಟುತ್ತಿದ್ದನು. ಕಂದ, ಎದ್ದೇಳೋ, ಎಲ್ಲ ನನ್ನಿಂದಾನೇ ಆಗಿದ್ದು. ನನ್ನ ಜೊತೆ ಯಾರು ಇರ್ತಾರೋ ಅವರೆಲ್ಲ ಹೀಗೆ ಒಂದಲ್ಲ ಒಂದು ಪ್ರಾಬ್ಲಮ್ನಲ್ಲಿ ಸಿಕ್ಕಾಕೊಳ್ತಾರೆ. ಮೇ ಬಿ ನನ್ನ ಹನಿ. ಈಗ ನನ್ನ ಹನಿ ಎಲ್ಲ ಅವಳು ಅಷ್ಟೇ. ಹೇಳಿದ ಕೇಳದೆ ನನ್ನ ಬಿಟ್ಟು ಹೋದಳು. ಈಗ ನಿನಗೂ ಪ್ರಾಬ್ಲಮ್ ಆಗಿದೆ. ನೀನು ಅಟ್ಲೀಸ್ಟ್ ಒಬ್ಬಳು ಫ್ರೆಂಡ್ ಆಗಿ ಆದರೂ ನೋಡ್ಕೊತೀನಿ ಕಣೋ. ಇದಕ್ಕಿಂತ ನಮ್ಮ ಮಧ್ಯೆ ಬೇರೆ ಯಾವ ಸಂಬಂಧ ಇರೋದು ಬೇಡ ಎಂದು ಮಾತನಾಡುತ್ತಾ ಕಾರನ್ನು ಓಡಿಸುತ್ತಿದ್ದನು. ಆಗಲೇ ಅಬಿಗೆ ಕಾಲ್ ಮಾಡಿ ವಿಷಯ ತಿಳಿಸಿದನು. ಗಾಬರಿಯಿಂದ ನಾನೀಗಲೇ ಹೊರಟು ಬರುತ್ತೇನೆ ಎಂದವನನ್ನು ತಡೆದು, ನಾನೇ ನೋಡಿಕೊಳ್ಳುತ್ತೇನೆ ಅಬಿ, ನೀನು ಯಾರಿಗೂ ಈ ವಿಷಯವನ್ನು ತಿಳಿಸಬೇಡ. ಎಲ್ಲರೂ ಗಾಬರಿಯಾಗುತ್ತಾರೆ. ನಾವು ಬೆಳಗ್ಗೆ ಬರುತ್ತೇವೆ, ಅಲ್ಲಿಯವರೆಗೂ ಮ್ಯಾನೇಜ್ ಮಾಡು ಪ್ಲೀಸ್ ಎಂದು ಗೋಗರೆದನು. ಅವಳನ್ನು ಚೆಕ್ ಮಾಡಿ ಡಾಕ್ಟರ್ ಹೊರ ಬಂದರು. ಡಾಕ್ಟರ್, ಏನಾಗಿಲ್ಲ ಅಲ್ವಾ ಅವರಿಗೆ? ನಥಿಂಗ್ ಟು ವರಿ ರಾಘು ಅವರೇ, ಈಗ ಆರಾಮಾಗೇ ಇದ್ದಾರೆ. ಬೆಳಗ್ಗೆ ಅಷ್ಟೊತ್ತಿಗೆ ರಿಕವರಿ ಆಗಿರುತ್ತಾರೆ. ಥ್ಯಾಂಕ್ ಯು ಡಾಕ್ಟರ್. ನಾನೀಗ ಅವರನ್ನು ನೋಡಬಹುದಾ? ರಾಘವ್ ಅವರೇ, ಹೋಗಿ ನೋಡಬಹುದು. ಆದರೆ ಏನಾದರೆ ಡಾಕ್ಟರ್, ಏನು ಹೇಳಿ? ಅವರಿಗೆ ಉಸಿರು ಕಟ್ಟಿರುವುದಕ್ಕೆ ಕಾರಣ ಏನೆಂದರೆ, ಯಾರೋ ಅವರ ಕತ್ತನ್ನು ಇಸಿಗೆ ಕೊಲೆ ಮಾಡೋ ಪ್ರಯತ್ನ ಮಾಡಿದ್ದಾರೆ ಅನಿಸುತ್ತೆ. ಇದು ಪೊಲೀಸ್ ಕೇಸ್ ಆಗಬೇಕಿತ್ತು. ಬಟ್ ನೀವು ನನಗೆ ಪರಿಚಯ ಇರೋದ್ರಿಂದ ಎಮರ್ಜೆನ್ಸಿ ಅಂತ ಮಾನವೀಯತೆ ದೃಷ್ಟಿಯಿಂದ ಟ್ರೀಟ್ಮೆಂಟ್ ಮಾಡಿದೆ. ಸೊ ಯಾಕೆ, ಹೇಗೆ, ಏನಾಯಿತು ಅನ್ನೋದನ್ನು ನಿನ್ನ ಹೆಂಡತಿ ಹತ್ರನೇ ಕೇಳಪ್ಪ ರಾಘು. ಡಾಕ್ಟರ್, ಏನು ಹೇಳ್ತಿದ್ದೀರಾ ನೀವು? ಆರು ಮೇಲೆ ಕೊಲೆ ಪ್ರಯತ್ನನ? ಹಾಗೆಲ್ಲ ಇಲ್ಲ ಡಾಕ್ಟರ್, ನಿಮಗೆಲ್ಲ ತಪ್ಪು ಕಲ್ಪನೆಯಾಗಿದೆ. ಅವರು ಇನ್ನೇನೋ ಮಾತನಾಡುವ ವೇಳೆಗೆ ನರ್ಸ್ ಬಂದು ಅವರ ಮಾತು ಅಲ್ಲಿಗೆ ನಿಲ್ಲುವಂತೆ ಪೇಷಂಟ್ ಅವರಿಗೆ ಪ್ರಜ್ಞೆ ಬಂದಿದೆ ಎಂದಳು. ನರ್ಸ್ ಮಾತು ಕೇಳುತ್ತಿದ್ದಂತೆ ಅಲ್ಲಿ ನಿಲ್ಲದೆ ಆರುನ ನೋಡಲು ಓಡಿದನು. ಅವಳ ಬಳಿ ಹೋದವನೇ ಆರು ಎಂದನು. ನಿಧಾನವಾಗಿ ಕಣ್ತೆರೆದವಳೆ. ಸರ್, ನಾನಿನ್ನು ಬದುಕಿದ್ದೀನಾ ಎಂದಳು ಅವನನ್ನು ನೋಡಿ. ಅವಳ ಮಾತು ಕೇಳಿದವನಿಗೆ ಪಿತ್ತ ನೆತ್ತಿಗೇರಿತು. ಇಲ್ಲ ಕಣ್ರಿ, ಸತ್ತು ಯಮನ ಪಾದ ಸೇರಿದ್ದೀರಾ. ನಿಮ್ಮನ್ನು ನೋಡಿಕೊಂಡು ಹೋಗೋಕೆ ಪರ್ಮಿಷನ್ ತಗೊಂಡು ಬಂದಿದ್ದೀನಿ. ಅವನ ಮಾತು ಕೇಳಿದವಳೆ ಅವನನ್ನೇ ನೋಡುತ್ತಾ, ಸರ್, ನಿಜಾನಾ? ನಾನು ಸತ್ತೋಗಿದ್ದೀನಾ? ಲೇ ನಿನ್ನ ಅಜ್ಜಿ, ನಾನು ಇಲ್ಲಿ ಏನಾಗಿದೆಯೋ ಏನೋ ಅಂತ ಒದ್ದಾಡ್ತಾ ಇದ್ದರೆ ನಾನಿನ್ನು ಬದುಕಿದ್ದೀನಾ ಅಂತ ಕೇಳ್ತಿದ್ಯಾ? ತಲೆಯಲ್ಲಿರೋ ನೆಟ್ ಏನಾದರೂ ಉದ್ರೋಗಿದ್ಯಾ ಏನೋ ಗೂಬೆ? ಹಾಗಾದರೆ ನಾನು ಬದುಕಿದ್ದೀನಾ? ನನಗೇನು ಆಗಿಲ್ಲ ತಾನೇ ಎಂದಳು ಅಳುತ್ತಾ. ಇಲ್ಲಮ್ಮ, ನಿನಗೇನೂ ಆಗಿಲ್ಲ. ನೀ ಇವಾಗ ರೆಸ್ಟ್ ಮಾಡು, ಬೆಳಗ್ಗೆ ಹೋಗೋಣ, ಮನೆಗೆ ಸ್ವಲ್ಪ ಹೊತ್ತು ಮಲಗು ಎಂದು ಅವಳ ತಲೆ ತಟ್ಟುತ್ತಿದ್ದನು. ಪಕ್ಕದಲ್ಲಿ ಯಾವಾಗ ನಿದ್ದೆ ಹತ್ತಿತೋ ತಿಳಿಯಲಿಲ್ಲ. ಅವಳ ಸನಿಹದಲ್ಲೇ ತಲೆ ಇಟ್ಟು ಮಲಗಿದನು. ನವಿ ಜೊತೆ ಮಾತನಾಡಿ ಬಂದು ಹಾದಿ ಮನಗೊಂದಲದ ಗೂಡಾಗಿತ್ತು. ಯಾಕೋ ಅವನಿಗೆ ಆರುನ ನೆನಪು ಕಾಡುತ್ತಲಿತ್ತು. ಅವಳ ಮದುವೆಯ ಬಗ್ಗೆ ತಿಳಿದಾಗಿನಿಂದಲೂ ರಾಗು ನೆನೆದು ಅವನ ಮನ ಅವನನ್ನು ಕೊಂದೇ ಬಿಡುವ ಎನ್ನುವಷ್ಟರ ಮಟ್ಟಿಗೆ ಕುದಿಯುತ್ತಿತ್ತು. ಎಲ್ಲವೂ ನನ್ನಿಂದಲೇ ಆದದ್ದು. ಅವಳ ಜೊತೆ ಅಂದು ನಾನಿದ್ದರೆ ಇಂದು ಅವಳ ಬಾಳು ಹಸನಾಗುತ್ತಿತ್ತು. ನೀನೊಬ್ಬಳು ಜೀವನದಲ್ಲಿ ತೆಗೆದುಕೊಂಡ ತಪ್ಪು ನಿರ್ಧಾರದಿಂದ ಇಂದು ಹಾಳಾಗಿದ್ದು ಆರು ಜೀವನ. ಎಲ್ಲರಿಗೂ ನೋವನ್ನು ಕೊಟ್ಟು ಸೊಂಪಾಗಿ ನಿದ್ದೆ ಮಾಡುತ್ತಿದ್ಯಲ್ಲೇ ಹುಡುಗಿ. ನಿನ್ನ ಜೊತೆ ನಾನಿದ್ದೆ. ಯಾವತ್ತು ಪಂಕಜಮ್ಮ ನಿನ್ನ ಎದುರು ಬಂದು ಇವಳನ್ನು ಮದುವೆ ಆಗು ಎಂದರೋ ಆಗಲೇ ನಿನ್ನ ಬಂದು ಬಾಚಿ ಅಪ್ಪಿಕೊಳ್ಳಬೇಕು ಅಂತ ಅನಿಸಿದರು. ಅಂದಿನ ನಿನ್ನ ಸ್ಥಿತಿಯನ್ನು ನೋಡಿ ಮರುಕಪಟ್ಟೆ. ಕಾರಣ ನಿನ್ನ ಪರಿಸ್ಥಿತಿಗೆ ನಿನ್ನ ಪ್ರೇಮವೇ ಮುಳುವಾಯಿತಲ್ಲ ಎಂದು. ನನ್ನ ಜಗತ್ತು ನೀನು. ನನ್ನ ತೋಳಲ್ಲಿ ಮಗುವಿನಂತೆ ಮಲಗಿದ್ದರು ಕೆಲವೊಮ್ಮೆ ಬೆಚ್ಚಿ ಬೀಳುತ್ತೀಯಲ್ಲ. ನೀ ಇಂದಿನದೆಲ್ಲವನ್ನು ಮರೆತಿದ್ದರೂ ಆ ನೆನಪು ನಿನ್ನ ಕನಸಾಗಿ ಕಾಡ್ತಿದ್ಯಾ? ಒಂದು ಗೊತ್ತಾಗ್ತಿಲ್ಲ ಗೊಂಬೆ. ಎಲ್ಲವನ್ನು ಸರಿ ಮಾಡೋ ಬರದಲ್ಲಿ ಎಲ್ಲಿ ನನ್ನ ಕಣ್ಣಂತಿರೋ ನಿನ್ನ ಮತ್ತೆ ಆರುನ ಕಳೆದುಕೊಳ್ಳುತ್ತೀನೋ ಎಂಬ ಭಯ ಕಣೆ. ನಿನಗೆ ನೆನಪು ಬಂದಿದ್ದರೆ ಅವನ ಕಾಲಿಗೆ ಬಿದ್ದಾದರೆ ಸರಿ, ಅವನ ಜೊತೆ ಮದುವೆ ಮಾಡುತ್ತಿದ್ದೆ.
ಅವನಿಗೆ ನಿನ್ನ ಸರ್ವಸ್ವವನ್ನೇ ದೋಚುವಂತಹ ಆಲೋಚನೆ ಹೇಗೆ ಬಂತು? ಎಲ್ಲರ ಮುಂದೆ ಸಭ್ಯಸ್ಥನಂತೆ ವರ್ತಿಸುವವ ನಿಜಕ್ಕೂ ಇಂಥ ಕೆಲಸಕ್ಕೆ ಕೈ ಹಾಕಿದ ಅಂದರೆ ಯಾರೂ ನಂಬಲ್ವೇ ಗೊಂಬೆ. ಅದಕ್ಕೆ ಹೀಗೆ ಎಲ್ಲರನ್ನೂ ಯಾಮಾರಿಸಿದ್ದಾನೆ. ಅವನ ಸನಿಹ ಮಲಗಿದ್ದವಳು ಇನ್ನಷ್ಟು ಒತ್ತರಿಸಿ ಅವನಿಗೆ ಅಂಟಿಕೊಂಡೇ ಮಲಗಿದಳು. ಅವಳನ್ನು ಎಳೆದು ಮಡಿಲಿಗೆಳೆದುಕೊಂಡವನು ಅವಳ ತಲೆಯನ್ನು ತಟ್ಟುತ್ತಾ ಹಾಗೆ ನಿದ್ರೆಗೆ ಶರಣಾದನು. ನಿಧಾನವಾಗಿ ಕಣ್ತೆರೆದವನು ಬೆಳಗಾಗಿದ್ದು ಅರಿವಾಗಿ ಮೊಬೈಲ್ಗೆ ತಡಕಾಡಿದನು. ಸೋಫಾದ ಮೇಲೆ ಅನಾಥವಾಗಿ ಬಿದ್ದಿದ್ದ ಮೊಬೈಲನ್ನು ಕೈಗೆತ್ತಿಕೊಂಡರೆ ನವೀನ್ನಿಂದ ಸುಮಾರು ಫೋನ್ ಕಾಲ್ಗಳು ಬಂದಿತ್ತು. ಗಾಬರಿಗೊಂಡು ಅವನಿಗೆ ಫೋನಾಯಿಸಿದರೆ ಅತ್ತ ಕಡೆಯಿಂದ ಒಂದೇ ಸಮನೆ ಸ್ವಿಚ್ ಆಫ್ ಎಂದು ಬರುತ್ತಿತ್ತು. ನಿಧಾನವಾಗಿ ಮುಂಜಾನೆಯ ಬೆಳಕಿಗೆ ಎಚ್ಚರವಾಗಿ ಕಣ್ಬಿಟ್ಟಳು. ಸುತ್ತಲೂ ಒಮ್ಮೆ ನೋಡಿದಳು. ಕೈ ಎತ್ತಲು ಹೋದರೆ ಭಾರವಾಗಿತ್ತು. ತಿರುಗಿ ನೋಡಿದರೆ ರಾಘು ಅವಳ ಕೈಯನ್ನು ಹಿಡಿದು ಮಗುವಿನಂತೆ ನಿದ್ದೆ ಮಾಡುತ್ತಿದ್ದನು. ಅವನ ಕೈಯನ್ನು ಬಿಡಿಸಲು ಹೊರಟಾಗ ರಾಘು ಸ್ವಲ್ಪವೇ ಮಿಸುಕಾಡಿದನು. ಸರ್ ಸರ್ ಎಂದು ಮೆಲ್ಲನೆ ಕರೆದಳು. ಅವಳ ಮಾತಿಗೆ ತಡಬಡಿಸಿ ಎದ್ದ ರಾಘು, ಏನಾಯ್ತಮ್ಮ, ಏನಾದರೂ ಬೇಕಿತ್ತ ಎಂದನು. ಸರ್, ಅದು ವಾಶ್ರೂಮ್ಗೆ ಹೋಗಬೇಕಿತ್ತು, ಸ್ವಲ್ಪ ನರ್ಸ್ನ ಕರೀತೀರಾ ಎಂದಳು ತಲೆ ತಗ್ಗಿಸಿ. ಸರಿ ಎಂದವನೇ ನರ್ಸನ್ನು ಕರೆದುಕೊಂಡು ಬಂದು ಹೊರಗೋದನು. ಅವಳನ್ನು ರೆಡಿ ಮಾಡಿ ಹೊರಬಂದ ನರ್ಸ್ ರಾಘುಗಾಗಿ ಹುಡುಕಾಡಿದಳು. ಅಭಿ ಬೆಳಗ್ಗೆ ರಾಘುಗೆ ಕಾಲ್ ಮಾಡಿದ್ದನು. ಮನೆಯಲ್ಲಿ ಆಗಲೇ ವಿಷಯ ಗೊತ್ತಾಗಿದೆ ರಾಘು, ನಾವೇ ಬರುತ್ತೇವೆ ಎಂದು ಹೇಳಿದ. ಬೇಡ ಅಭಿ, ಈಗ ಅವಳು ಹುಷಾರಾಗಿದ್ದಾಳೆ, ಇನ್ನು 1 ಗಂಟೆ ಒಳಗೆ ನಾವೇ ಬರುತ್ತೇವೆ ಎಂದವನು ಆರುನತ್ತ ಧಾವಿಸಿದ. ನರ್ಸ್ ಆಗಲೇ ಅವನಿಗೆ ಕಾಯುತ್ತಾ ನಿಂತಿದ್ದಳು ಬಾಗಿಲ ಹತ್ತಿರ. ಎದುರಿಗೆ ಬಂದ ರಾಘುನನ್ನು ಕೆಕ್ಕರಿಸಿ ನೋಡಿದಳು. ಅವಳ ರೀತಿಗೆ ಕಣ್ಣು ಕಿರಿದಾಗಿಸಿ ರಾಘು ಏನೆಂದು ಕೇಳಿದನು ಮೆಲ್ಲನೆ. ಅಲ್ಲ ರೀ, ನೀವು ಅವರ ಗಂಡ ತಾನೆ? ಸಿಸ್ಟರ್, ಯಾಕೆ, ಏನಾಯಿತು ಎಂದು ಗಾಬರಿಯಿಂದ ಕೇಳಿದನು. ಅಲ್ರಿ, ಗಂಡ ಅಂತೀರಾ, ನೀವು ಯಾವ ಸೀಮೆ ಗಂಡ? ಹೆಂಡತಿಗೆ ಸ್ವಲ್ಪ ನೀವೇ ವಾಶ್ರೂಮ್ಗೆ ಕರೆದುಕೊಂಡು ಹೋಗೋಕೆ ಆಗ್ತಿರಲಿಲ್ವಾ? ಸಿಸ್ಟರ್, ನಾನಾ ಎಂದು ಬಾಯಿ ತೆರೆದು, ಅದ್ಯಾಕ್ರಿ ಹಾಗೆ ಬಾಯಿ ಬಿಟ್ಟುಕೊಂಡಿದ್ದೀರಾ? ನಾನು ನಿಮ್ಮ ಹೆಂಡತಿ ಬಗ್ಗೆ ಹೇಳಿದ್ದು, ಬೇರೆ ಯಾರೋ ಹೆಣ್ಣಿಗೆ ಈ ಥರ ಮಾಡಿ ಅನ್ನಲಿಲ್ಲ. ಏನು ಗಂಡ ಹೆಂಡತಿನೋ ಏನೋ, ದೇವರೇ ಎಂತೆಂಥವರನ್ನು ಜೋಡಿ ಮಾಡ್ತೀಯ ಎಂದು ಗೊಣಗಿಕೊಂಡು ಹೋದಳು. ಅಲ್ಲ, ಈ ಸಿಸ್ಟರ್ಗೆ ಏನಾಗಿದೆ? ನಾನೇನು ಹೇಳಬಾರ್ದು ಹೇಳಿದೆ ಅಂತ ಈ ಥರ ಗೊಣಗಿಕೊಂಡು ಹೋಗ್ತಾರೆ? ಅದು ಸರಿ, ನಾನೇನು ಮಾತಾಡಿದೆ ಅಂತ ಈ ಥರ ಗೊಣಗಿಕೊಂಡು ಹೋದ್ರು? ನರ್ಸಾಗಿ ಇದು ಅವರ ಕರ್ತವ್ಯ ತಾನೆ. ನನಗೆ ಬೈತಾರೆ ಕರ್ಮ. ಮೊದಲು ಇಲ್ಲಿಂದ ಹೋಗಬೇಕೆಂದುಕೊಂಡು ಡಾಕ್ಟರ್ ಬಳಿ ಮಾತಾಡಿ ನಿಧಾನವಾಗಿ ಅವಳನ್ನು ಕೈಗೆತ್ತಿಕೊಂಡನು. ಸರ್ ಬಿಡಿ, ಏನು ಮಾಡ್ತಿದ್ದೀರಾ? ಲೇ ಕುಳ್ಮುಟೆ, ಸುಮ್ಮನೆ ಇದ್ರೆ ಸರಿ, ಇಲ್ಲ ಅಂದರೆ ಇಲ್ಲೇ ಕುಕ್ಕಿ ಬಿಡ್ತೀನಿ ಅಷ್ಟೇ. ಹುಡುಗಿ ಗಪ್ಚುಪ್. ಕೊಸರಾಡುತ್ತಿದ್ದರೂ ಸಹ ಅವಳನ್ನು ಬಿಡದೆ ಕಾರ್ ಡೋರ್ ಓಪನ್ ಮಾಡು ಎಂದವನ ಮಾತನ್ನು ಅನುಸರಿಸಿ ಮೌನದಿ ಮುಖ ಗಂಟಿಕ್ಕಿಕೊಂಡು ಕುಳಿತಳು. ಅವಳ ಕಡೆ ವಾರೆಗಣ್ಣಿನಲ್ಲಿ ನೋಡಿ ಗಾಡಿಯನ್ನು ಮನೆಯ ಕಡೆ ತಿರುಗಿಸಿದ. ಮನೆಗೆ ಬಂದರೂ ಸಹ ಅವಳನ್ನು ಹಾಗೆ ಎತ್ತಿಕೊಳ್ಳಲು ಬಂದವನನ್ನು ತಡೆದಳು. ನಾನೇ ಬರ್ತೀನಿ ಎಂದು ಅವನನ್ನು ಬಿಟ್ಟು ಓಡಿದಳು. ಅವಳ ರೀತಿಗೆ ಅವಳಿಗೊಮ್ಮೆ ಬಾರಿಸಬೇಕೆಂದೆನಿಸಿತವನಿಗೆ. ಅವಳ ಒಳಗೆ ಬರುತ್ತಲೇ ಅವನನ್ನು ತರಾಟೆಗೆ ತೆಗೆದುಕೊಂಡರು. ಏನು ರಾಘು, ಅವಳೊಬ್ಬಳನ್ನೇ ಒಳಗೆ ಬರಲು ಬಿಟ್ಟು ನೀನೇನು ಮಾಡ್ತಾ ನಿಂತಿದ್ದೆ ಆಚೆ? ಅಪ್ಪ, ಅದು ಸಾರಿ. ಅಲ್ವೋ, ಅವಳಿಗೆ ಹುಷಾರು ತಪ್ಪಿದೆ ಅಂತ ಹೇಳೋಕ್ಕಾಗಲ್ವಾ? ಎಷ್ಟು ಬಳಲಿದ್ದಾಳೆ ನೋಡು ಈ ಹುಡುಗಿನ ಎಂದರು ಸೋಫಾದ ಮೇಲೆ ಕುಳಿತಿದ್ದ ಅವಳ ತಲೆಯನ್ನು ನೆವರಿಸುತ್ತಾ. ಅಬ್ಬಾ, ಇಷ್ಟೊಂದು ಚೆನ್ನಾಗೇ ಇದ್ದಲ್ಲ, ಇವಾಗೇನಾಯಿತು ಇವಳಿಗೆ ಎಂದುಕೊಂಡ ಮನಸ್ಸಲ್ಲಿ. ರಾಘು, ಏನು ಯೋಚನೆ ಮಾಡ್ತಿದ್ಯಾ? ಮೊದಲು ಅವಳನ್ನು ಕರೆದುಕೊಂಡು ಒಳಗೆ ಹೋಗು, ಆಮೇಲೆ ಮಾತಾಡೋಣ. ಅವಳು ರೆಸ್ಟ್ ಮಾಡಿ ಆಯಾಸ ಪಟ್ಕೊಳ್ಳೋದು ಬೇಡ. ಊಟ ರೂಮ್ಗೆ ನಾನೇ ಕಳಿಸ್ತೀನಿ, ಅವಳನ್ನು ಜೋಪಾನವಾಗಿ ಕರೆದುಕೊಂಡು ಹೋಗು. ಸರಿ ಎಂದವನು ಅವಳ ಕೈಯನ್ನು ಹಿಡಿದು ಅವಳನ್ನು ನಿಧಾನವಾಗಿ ತನ್ನ ರೂಮ್ಗೆ ಕರೆದುಕೊಂಡು ಹೋದನು. ಅವಳನ್ನು ಮಲಗಿಸಿ ರೆಸ್ಟ್ ಮಾಡುವಂತೆ ಹೇಳಿ ಕೆಳ ಬಂದವನು ಎದುರಿಗೆ ನಿಂತಿದ್ದವರನ್ನು ಕಂಡು ಹೌಹಾರಿದ. ಭಯಕ್ಕೆ ಗಂಟಲ ಪಸೆ ಒಣಗಿತ್ತು. ಎದುರಿಗಿದ್ದ ಅಶ್ವತ್ಥರನ್ನು ಕಂಡು, ಅರೆ ರಾಘು, ಹೇಗಿದ್ದೀಯಪ್ಪ? ಆರಾಧನೆ ಹೇಗಿದ್ದಾಳೆ? ಯಾಕೋ ಮನಸ್ಸೇ ಸರಿಯಾಗಿ ಇರಲಿಲ್ಲ ಕಣಪ್ಪ, ಅವಳನ್ನು ನೋಡಬೇಕು ಅನ್ನಿಸ್ತು, ಅದಕ್ಕೆ ಹೊರಟು ಬಂದುಬಿಟ್ಟೆ. ಅವರ ಮಾತನ್ನು ಕೇಳಿ ಎಲ್ಲರೂ ಆಚೆ ಬಂದರು. ಅಭಿ, ಅಂಜು ಅವರ ಬಳಿ ಹೋದವರೇ ಅಂಕಲ್ ಹೇಗಿದ್ದೀರಾ ಎಂದು ಅವರ ಬಳಿ ಆಶೀರ್ವಾದ ಪಡೆದುಕೊಂಡರು. ಅಣ್ಣ ಹೇಗಿದ್ದೀರಿ? ಇಷ್ಟು ದಿನ ಆದಮೇಲೆ ನಾವು ನೆನಪಾದ್ವಾ ಎಂದು ವಿಚಾರಿಸುತ್ತಾ, ಬಾ ಅಣ್ಣ ಕೂತ್ಕೋ, ಸ್ವಲ್ಪ ರೆಸ್ಟ್ ಮಾಡು ಎಂದರು ಜಾನಕಿಯವರು. ರಾಘು ಇನ್ನು ನಿಂತಲ್ಲಿಯೇ ನಿಂತಿದ್ದನು. ಹೇ ರಾಘು, ಯಾಕೋ ಹಾಗೆ ನಿಂತಿದ್ಯಾ? ಅವರು ನಿಮ್ಮ ಮಾವ ಕಣೋ, ಇದೇ ಮೊದಲ ಬಾರಿ ಅವರನ್ನು ನೋಡ್ತಿರುವ ಥರ ಬಿಹೇವ್ ಮಾಡ್ತಿದ್ಯಲ್ಲ ಎಂದರು ಜಾನಕಿ ಕೇಳಿದರು. ಹಾಂ ಅಮ್ಮ, ಅದು ಸಾರಿ ಎಂದು ಅಶ್ವತ್ಥನವರ ಬಳಿ ಹೋಗಿ ಕಾಲು ಮುಟ್ಟಿ ನಮಸ್ಕರಿಸಿದನು. ನಾನು ಬಂದು ಇಷ್ಟೊತ್ತಾಯಿತು, ಎಲ್ಲಿ ನನ್ನ ಮುದ್ದು ಕಾಣ್ತಾನೇ ಇಲ್ಲ, ಎಲ್ಲಿ ಇನ್ನೂ ಮಲಗಿದ್ದಾಳ ಜಾನಕಿ? ಅವಳೇನಾದರೂ ತಪ್ಪು ಮಾಡಿದರೆ ಅವಳಿಗೆ ಸಮಾಧಾನದಿಂದ ಹೇಳಮ್ಮ, ತಾಯಿ ಇಲ್ಲದೆ ಇರೋ ಮಗು ಅಂತ ಮುದ್ದಾಗಿ ಬೆಳೆಸಿದ್ದೀನಿ ಎಂದರು ಭಾವುಕರಾಗಿ. ಅಣ್ಣ, ಅವಳು ನಿನಗೆ ಮಾತ್ರ ಮಗಳಲ್ವೋ?
ನಮಗೂ ಸಹ ಮಗಳೇ. ಅವಳನ್ನು ಸ್ವಂತ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊತೀನಿ. ನೀನೇನು ಯೋಚನೆ ಮಾಡಬೇಡಿ. ಅವಳಿಗೆ ಸ್ವಲ್ಪ ಹುಷಾರಿಲ್ಲ, ಅದಕ್ಕೆ ಮಲಗಿದ್ದಾಳೆ. ಹುಷಾರಿಲ್ವಾ? ಏನಾಯಿತು? ನಾನೀಗಲೇ ಅವಳನ್ನು ನೋಡಬೇಕು ಎಂದರು ಆತಂಕದಿಂದ ಮುಖ ಹೊತ್ತು. ಮಾವ, ನೀವು ಮೊದಲು ರೆಸ್ಟ್ ಮಾಡಿ, ನಾನೇ ಅವಳನ್ನು ಕರೆದುಕೊಂಡು ಬರ್ತೀನಿ ಎಂದು ಹೊರಟನು. ಮಗುವಂತೆ ನಿದ್ರಿಸುತ್ತಿದ್ದವಳ ಬಳಿ ಹೋಗಿ ಆರು ಎಂದು ಕರೆದ. ಸಾರಿ ಸರ್, ತುಂಬ ಹೊತ್ತು ಮಲಗಿಬಿಟ್ನಾ? ಟೈಮ್ ಆಯಿತು ಅನಿಸುತ್ತೆ. ನೀವು ಆಫೀಸ್ಗೆ ಹೊರಡಲ್ವಾ? ಲೇ ಬಜಾರಿ, ಹುಷಾರಿಲ್ಲ ಅಂದರೂ ಎಷ್ಟು ಅಂತ ಮಾತಾಡ್ತೀಯ? ಮೊದಲು ಆ ನಿನ್ನ ಬಾಯಿಗೆ ಪ್ಲಾಸ್ಟರ್ ಹಾಕಬೇಕು ನೋಡು. ಈಗ ನಾನೇನು ಮಾತಾಡಿದ್ದೆ ಅಂತ ಇಷ್ಟೊಂದು ಮಾತಾಡ್ತಿದ್ದೀರಾ ತಾವು ಎಂದು ಕಣ್ಣಗಲ ಮಾಡಿಕೊಂಡು ಕೇಳಿದಳು. ಹಲೋ, ಏನು ಲುಕ್ ಕೊಡ್ತಿದ್ಯಾ? ತೆಗೆದು ಬಿಟ್ಟ ಅಂದರೆ ಮುಖ ಎಲ್ಲ ಕುಂಬಳಕಾಯಿ ಥರ ಪೀಸ್ ಪೀಸ್ ಆಗಬೇಕು. ಕುಳ್ಮೊಟ್ಟೆ ತಂದು. ಅಲ್ಲಿ ಕೆಳಗೆ ಮಾವ ಬಂದಿದ್ದಾರೆ, ನಿನಗೆ ಲೈಟಾಗಿ ಜ್ವರ ಬಂದಿದೆ ಅಂತ ಹೇಳಿದ್ದೀವಿ. ಬೇಗ ಫ್ರೆಶ್ ಅಪ್ ಆಗಿ ಬಾ. ಸರ್, ಅಪ್ಪ ಬಂದಿದ್ದಾರಾ? ನಾನು ಈಗಲೇ ಬರ್ತೇನೆ, 5 ನಿಮಿಷದೊಳಗೆ ಎಂದು ಫ್ರೆಶ್ ಅಪ್ ಆಗಿ ಕೆಳಬಂದಳು. ಅಪ್ಪ ಎಂದು ಬಾಚಿ ತಬ್ಬಿಕೊಂಡಳು. ಹೇಗಿದ್ದೀಯಾ ಕಂದ? ಅಪ್ಪ, ನಾನು ಚೆನ್ನಾಗಿದ್ದೀನಿ. ಅಪ್ಪ, ನೀವು ಹೇಗಿದ್ದೀರಾ? ಇಷ್ಟು ದಿನ ಆದಮೇಲೆ ನನ್ನ ನೆನಪಾಯ್ತಾ? ತಪ್ಪಾಯ್ತು ಕಂದ, ನಿನ್ನ ನೋಡೋಕ್ಕಂತ ಬಂದಿದ್ದೀನಿ. ನೀ ಹೀಗೆ ಬೇಸರ ಮಾಡಿಕೊಂಡ್ರೆ ನಾ ಈಗಲೇ ಹೊರಟು ಬಿಡ್ತೇನೆ. ಅಪ್ಪ ಸಾರಿ ಎಂದು ಹಾಲ್ನಲ್ಲಿ ಸೋಫಾದ ಮೇಲೆ ಕುಳಿತವರ ಮಡಿಲಿನಲ್ಲಿ ಮಲಗಿದ್ದಳು. ಸುತ್ತಲೂ ನಿಂತಿದ್ದವರ ಪರಿವೇ ಇಲ್ಲದೆ. ಎಂಥ ಹುಡುಗಿಯಪ್ಪ ಇವಳು ಎಂದುಕೊಂಡು ಮರಳಿ ರೂಮಿಗೆ ಬಂದನು. ಆಸ್ಪತ್ರೆಯಲ್ಲಿ ನಿದ್ದೆಗೆಟ್ಟಿದ್ದರಿಂದ ಮಲಗಲು ಆದಿತ್ಯಗೆ ಆತಂಕ ಹೆಚ್ಚಾಗುತ್ತಲೇ ಇತ್ತು. ಒಂದೇ ಸಮನೆ ನವಿ ಫೋನ್ ಸ್ವಿಚ್ ಆಫ್ ಬರುತ್ತಿದ್ದರಿಂದ ಗಾಬರಿಗೊಂಡಿದ್ದನು. ಏನು ಮಾಡುವುದೆಂದು ತಿಳಿಯದೆ ಚಡಪಡಿಸುತ್ತಿದ್ದನು. ಅವನ ಚಡಪಡಿಕೆಗೆ ಅಂತ್ಯವೆಂಬಂತೆ ನವೀನ್ ಕಾಲ್ ಬಂದಿತ್ತು. ಹಲೋ ನವಿ, ಎಲ್ಲಿದ್ದೀಯಾ? ಹುಷಾರಾಗಿದೆಯಾ ತಾನೇ? ಯಾಕೆ ಸುಸ್ತಾಗಿದ್ಯಾ? ಆ ಹುಡುಗಿ ಸಿಗ್ಲಿಲ್ವಾ? ಹೋಗಲು ಬಿಡು ಪಾಪಿ. ಆದರೆ ಕಿಡ್ನಾಪ್ ಮಾಡಿದ್ದು ನಾವು ಅನ್ನೋದು ಅವಳಿಗೆ ಗೊತ್ತಾಗದಿದ್ರೆ ಸಾಕು ಎಂದು ಮಾತನಾಡುತ್ತಿದ್ದನು. ಸಾಕು ನಿಲ್ಸೋ ಮಾರಾಯ, ಅದು ಯಾಕೆ ಒಂದೇ ಸಮನೆ ಮಾತಾಡ್ತಿದ್ಯಾ? ಸ್ವಲ್ಪ ನನಗೂ ಮಾತಾಡಲಿಕ್ಕೆ ಬಿಡೋ. ಅಲ್ವೋ ನವಿ, ನಾ ಇಲ್ಲಿ ಜೀವ ಹಿಡ್ಕೊಂಡು ನಿನಗೋಸ್ಕರ ಕಾಯ್ಕೊತ ಕೂತಿದ್ರೆ ನೀ ಹಿಂಗ ಮಾಡುತ್ತಾಡೋದು? ಸರಿ ಮಾರಾಯ, ಸ್ವಲ್ಪ ಸಮಾಧಾನ ಆಗು. ನನಗಿಂತ ಆಗಿಲ್ಲ, ನಾ ಚೆನ್ನಾಗಿದ್ದೀನಿ. ಅವಳನ್ನು ಹುಡ್ಕೊಂಡು ಹೋಗೋ ಬರದಲ್ಲಿ ಮೊಬೈಲ್ ಕೆಳಗೆ ಬಿದ್ದು ಹಾಳಾಗಿತ್ತು. ಈಗ ಸರಿ ಮಾಡಿಕೊಂಡೆ. ಹಾಗಾದರೆ ಅವಳು ತಪ್ಪಿಸಿಕೊಂಡ್ಲ ನವಿ? ಮೊದಲು ನೀ ಇಲ್ಲಿಗೆ ಬಾ ಹಾದಿ, ನಿನಗೆ ಎಲ್ಲ ಗೊತ್ತಾಗುತ್ತೆ. ಅವಸರವಾಗಿಯೇ ಬಂದನು ನವೀನನ್ನು ನೋಡಲು. ಮಗ, ಮೊದಲು ಮುಖಾನ ಕವರ್ ಮಾಡ್ಕೊ ಎಂದವನು ನಿಶ್ಚೇತಕವಾಗಿ ಕುರ್ಚಿಯಲ್ಲಿ ಮಲಗಿದ್ದ ಅವಳನ್ನು ದೂರದಿಂದಲೇ ನೋಡಿದರು ಇಬ್ಬರು. ಮಗ, ಎಲ್ಲಿ ಹೇಗೆ ಸಿಕ್ಕಿದ್ಲು ಇವಳು? ನೀ ಹೇಳಿದ ಹಾಗೆ ಅವಳು ತುಂಬ ದೂರ ಹೋಗಿರಲಿಲ್ಲ ಅದಿ. ಮೊದಲೇ ಊಟ ಇಲ್ಲದೆ ನಿಶಕ್ತಿಯಿಂದ ಬಳಲುತ್ತಿದ್ಲು. ಹಾಗಾಗಿ ತುಂಬ ದೂರವೇನೂ ಹೋಗಿರಲಿಲ್ಲ. ಅದೂ ಅಲ್ಲದೆ ಈ ಸುತ್ತಮುತ್ತ ನೋಡ್ತೀನಿ ಅಂದರೂ ಅವಳಿಗೇನು ಕಾಣಿಸೋದಿಲ್ಲ. ಇನ್ನೇನು ತಲೆ ತಿರುಗಿ ಬೀಳೋ ಟೈಮಲ್ಲಿ ಪಾಪ ನನ್ನ ಕೈಗೆ ಸಿಕ್ಕಿಬಿದ್ಲು. ಅವಳಿಗೆ ನೆನಪಿಲ್ಲ ಅವಳು ಮತ್ತೆ ನಮ್ಮ ವಶ ಆಗಿದ್ದಾಳೆ ಅಂತ. ಆದರೂ ಇವಳ ಹೊಣ ಧೈರ್ಯವನ್ನು ಮೆಚ್ಚಲೇಬೇಕು. ತಪ್ಪಿಸಿಕೊಳ್ಳೋಕೆ ನೋಡಿದ್ದಾಳಲ್ಲ ಎಂದನು. ಎಲ್ಲವನ್ನು ಒಂದೇ ಮಾತಿನಲ್ಲಿ ಹೇಳಿ ಮುಗಿಸಿದ. ಥ್ಯಾಂಕ್ ಗಾಡ್, ಭಾರಿ ದೊಡ್ಡ ಅನಾಹುತವೇ ಆಗುತ್ತಿತ್ತು ನವೀನ್. ಇವಳು ನಮಗೇನು ಆಗಿಲ್ಲ. ಮದುವೆ ತಪ್ಪಿಸಲು ಇವಳೊಂದು ದಾಳ ಆಗಿದ್ಲು ಅಷ್ಟೆ. ಆದರೆ ಅದರಿಂದ ಪ್ರಾಬ್ಲಮ್ ಆಗಿದ್ದು ಆರೋಗ್ಯನೇ. ಏನು ಮಾಡಲಿಕ್ಕೆ ಹೋಗಿ ಇನ್ನೇನು ಆಯಿತು. ಆದರೆ ಇವಳಿಗೆ ಹಣದ ಮದ ತುಂಬಿದೆ. ಅದನ್ನು ಕರಗಿಸೋಕ್ಕಾದರೂ ಇವಳು ನಮ್ಮ ಹತ್ತಿರ ಇರಲಿ. ಹೌದು ಹಾದಿ, ನೀ ಹೇಳಿದ್ದು ನಿಜವೇ. ಈಗ ಆಗಿದ್ದು ಆಗಿ ಹೋಗಿದೆ. ಮುಂದೇನು ಅನ್ನೋದನ್ನ ಬಗ್ಗೆ ಕುಳಿತು ಆಲೋಚಿಸುವ. ತದನಂತರ ಎಲ್ಲ ಸಮಸ್ಯೆಗಳಿಗೂ ಶಾಶ್ವತ ಪರಿಹಾರ ಹುಡುಕೋಣ ಎಂದು ಮಾತನಾಡಿಕೊಳ್ಳುತ್ತಿದ್ದರು. ಬಹುಶಃ ಅವರಿಗೆ ತಿಳಿದಿರಲಿಲ್ಲ ಮುಂದೊಂದು ದಿನ ಇದೇ ಮಾತು ಅವರನ್ನು ಬಲಿ ತೆಗೆದುಕೊಳ್ಳಬಹುದೆಂದು. ಸೊಂಪಾಗಿ ನಿದ್ರೆ ಮಾಡುತ್ತಿದ್ದವನ ಬಳಿ ಬಂದು ಮಲಗು ಮಲಗು, ಆಮೇಲೆ ನೀ ಮಲಗದೆ ಕೊರಗುವ ನಿದ್ದೆಗಳೆಷ್ಟು ದಿನಗಳೆಷ್ಟು ಎಂದು ಮನಸ್ಸಿನಲ್ಲಿ ನುಡಿದುಕೊಂಡು ಅವನ ಮೇಲೆ ನೀರೆರಚಿದಳು. ತಡಬಡಾಯಿಸಿ ಎದ್ದವ. ಲೇ ಬಜಾರಿ, ಯಾಕೆ ನೀರೆರಚಿದೆ? ತಿಂದಿದ್ದು ಜಾಸ್ತಿ ಆಗಿದೆಯಾ ನಿನಗೆ? ಸರ್, ನಾನು ಆಗ್ಲಿಂದ ನಿಮ್ಮನ್ನು ಹೆಬ್ಬಿಸೋಕೆ ಟ್ರೈ ಮಾಡ್ತಾನೇ ಇದ್ದೀನಿ. ನೀವು ಕುಂಭಕರ್ಣನ ಥರ ಮಲಗಿದ್ರಿ. ನೋಡಿ ನೋಡಿ ಸಾಕಾಗಿ ಈ ಥರ ನೀರೆರಚಿದೆ ಎಂದು ಮತ್ತೆ ನೀರೆರಚಿದಳು. ಬಜಾರಿ, ಬಾಯಿ ಮತ್ತಲ್ಲಿ ಹೇಳೋಕ್ಕಾಗಲ್ವಾ? ಹೇಗೆ ನೀರೆರಚಿದೆ ಅಂತ ತೋರಿಸೋಕೆ ಹೇಳಿದ್ನ ನಾನು? ಅಧಿಕ ಪ್ರಸಂಗಿ. ಇನ್ನು 2 ದಿನ ಆಸ್ಪತ್ರೆಯಲ್ಲಿ ಬಿದ್ದಿರಬೇಕಿತ್ತು ನೀನು ಎಂದವನೇ ಏನು ಹೊಳಿದಂತೆ ಆರಾಧನಾ ಬಾಯಿಲಿ ಎಂದು ಹತ್ತಿರಕ್ಕೆ ಕರೆದ. ಹೇಳಿ ಸರ್, ಏನಾಯಿತು? ನಿನಗೆ ಏನಾಗಿತ್ತು? ರಾತ್ರಿ ಯಾರಾದರೂ ನಿನ್ನ ಕೊಲೆ ಮಾಡೋಕ್ಕೆ ಟ್ರೈ ಮಾಡಿದ್ರಾ? ಅದಕ್ಕೆ ತಾನೇ ನಿನಗೆ ಉಸಿರುಗಟ್ಟಿದ್ದು? ಕೇಳಿದವನ ಧ್ವನಿಯಲ್ಲಿ ಸತ್ವವೆಲ್ಲ ಹುದುಗಿ ಹೋಗಿತ್ತು. ಗಾಬರಿಗೊಂಡಳು. ಅವನ ಮಾತಿಗೆ ಅದಾಗಲೇ ಅವಳಿಗೆ ತಿಳಿದಿತ್ತು ಅದು ಯಾರ ಕೆಲಸವೆಂದು. ಇಲ್ಲ ಸರ್, ನನಗೆ ತಿಳಿದಿಲ್ಲ. ನಾನು ಕೆಲಸಕ್ಕೆ ಸೇರಿ ಬರೋಬ್ಬರಿ 1 ವರ್ಷವಾಯಿತಷ್ಟೇ. ಯಾರ ಜೊತೆಯೂ ವೈರತ್ವ ಬೆಳೆಸಿಕೊಂಡಿಲ್ಲ. ಅಂತಹದರಲ್ಲಿ ನನ್ನ ಮೇಲೆ ಕೊಲೆ ಪ್ರಯತ್ನ? ಅದು ಹೇಗೆ ನೀವು ಇಂತಹ ಯೋಚನೆ ಮಾಡಿದ್ರಿ?
ಡಾಕ್ಟರ್ ಹೇಳಿದ್ರು ಯಾರೋ ಉಸಿರುಗಟ್ಟಿಸಿ ಸಾಯಿಸೋಕೆ ಟ್ರೈ ಮಾಡಿರಬಹುದು ಅಂತ. ಅದು ಅವರ ಊಹೆ ಇರಬಹುದೇನೋ. ಅವರ ಮಾತನ್ನು ಕೇಳಿ ನನಗೂ ಬಲವಾಗಿ ಸಂಶಯ ಮೂಡುತ್ತಿದೆ ಎಂದು ಅವನ ಅನುಮಾನವನ್ನು ಹೊರಹಾಕಿದನು. ಭಯವಾದರೂ ತೋರ್ಪಡಿಸಿಕೊಳ್ಳದೆ, ಇಲ್ಲ ಸರ್, ಅಂತಹದೇನೂ ಇಲ್ಲ. ನೀವೇನು ಇದರ ಬಗ್ಗೆ ಆಳವಾಗಿ ಯೋಚನೆ ಮಾಡುತ್ತಿದ್ದೀರಾ? ಅದಕ್ಕೆ ಇಂತಹ ಆಲೋಚನೆಗಳೆಲ್ಲ ಸುಳಿಯುತ್ತಿದೆ. ಈಗ ನನಗೇನಾಗಿದೆ? ನಾನು ಜೀವಂತವಾಗಿಯೇ ನಿಮ್ಮ ಕಣ್ಣೆದುರಲ್ಲೇ ಇದ್ದೀನಲ್ಲ. ನಾನು ಸತ್ತು ಹೋಗಿಲ್ಲ ಸರ್ ಎಂದವಳ ಬಾಯಿಗೆ ಅಡ್ಡವಿಟ್ಟು, ಆ ಥರ ಮಾತಾಡಬೇಡ ಕಂದ. ನನ್ನ ಜೀವ, ನನ್ನ ಬದುಕು, ನನ್ನವರೆಂದು ಅನಿಸಿಕೊಂಡವರೆಲ್ಲ ಈಗಾಗಲೇ ಕಳೆದುಕೊಂಡು ಜೀವಂತ ಶವ ಆಗಿದ್ದೇನೆ. ಇನ್ನೊಮ್ಮೆ ನಿನ್ನ ಬಾಯಲ್ಲಿ ಇಂತಹ ಮಾತುಗಳೆಲ್ಲ ಬಂದರೆ ನನಗೆ ಸಹಿಸಲು ಅಸಾಧ್ಯ ಎಂದು ದುಃಖದಲ್ಲಿ ಹೇಳಿದವನ ಮಾತಿಗೆ, ಸರ್ ಏನೋ ಹೇಳಿದ್ರಲ್ಲ, ಯಾರದು? ನೇತ್ರಾನ ನಿಮ್ಮ ಬದುಕು? ಹೇಳಿ ಯಾರು ಎಂದಳು. ಇಲ್ಲ, ನೇತ್ರ ಯಾವತ್ತಿಗೂ ನನ್ನ ಗೆಳತಿ ಅಷ್ಟೆ. ಅವಳ ಸ್ಥಾನ ನನ್ನ ಬದುಕಿನಲ್ಲಿ ಯಾವತ್ತಿಗೂ ಒಬ್ಬ ಗೆಳತಿಯಾಗಿ ಮೀಸಲಿರಿಸಿದ್ದೇನೆ ಹೊರತು ಬೇರೆ ಯಾವ ಸಂಬಂಧವೂ ಇಲ್ಲ. ಇದೇ ಸರಿಯಾದ ಸಮಯವೆಂದುಕೊಂಡು, ಸರ್ ಹೇಳಿ, ನಿಮ್ಮ ಮನಸ್ಸಿನಲ್ಲಿ ಬೇರೇನೋ ನೋವಿದೆ ಎಂಬ ಸಂಶಯ ನನಗೆ ಬಹಳ ಕಾಡುತ್ತಿದೆ ಎಂದು ಬಾಣವನ್ನು ಬಿಟ್ಟಳು. ಸಮಯ ಬರಲಿ, ಆಗ ಹೇಳ್ತೀನಿ ಆರಾಧನಾ. ನನಗೂ ಯಾರ ಹತ್ತಿರ ಆದರೂ ಹೇಳಿ ಮನಸ್ಸನ್ನು ಹಗುರ ಮಾಡಿಕೊಳ್ಳಬೇಕೆಂಬ ಅದಮ್ಯ ಬಯಕೆ ಉಂಟಾಗಿದೆ. ಆದರೆ ಇದು ಸರಿಯಾದ ಸಮಯವಲ್ಲ. ಹೇಳಲು ಸಮಯ ಸಿಕ್ಕಿದರೂ ಹೇಳದೆ ಸುಮ್ಮನೆ ಆದ. ವಿಧಿಯ ಆಟಕ್ಕೆ ಮುಂದೊಂದು ದಿನ ಇಬ್ಬರು ನೋವಿನಲ್ಲಿ ದಿನ ಕಳೆಯಬಹುದೆಂಬ ಅಂದಾಜಿರದೆ ಮುಂದುವರೆಯುವುದು. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.